ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೇನೆ. ಎಷ್ಟು ದಿನ ಆಗ್ಬಿಡ್ತು ನಾನು ನಿಮ್ಮ ಜೊತೆ ಮಾತಾಡಿ? ದಿನಾನೇ ಅಲ್ಲ, ಆಲ್ಮೋಸ್ಟ್ ಸುಮಾರು 2-3 ತಿಂಗಳೇ ಆಗ್ಬಿಡ್ತೀನೋ ಅನಿಸುತ್ತೆ. ಏನು ಮಾಡೋಣ, ನನಗೂ ಅನಾರೋಗ್ಯದ ನಿಮಿತ್ತ ಮಾತನಾಡಲಿಕ್ಕೆ ಆಗಿರಲಿಲ್ಲ. ಟೆನ್ಷನ್ ಹೆಡೇಕ್ ಆಗಿಬಿಟ್ಟಿತ್ತು ನನಗೆ. ನೋಡಿ, ಏನೇನೋ ಆಗಬೇಕು ಅಂದ್ಕೊಂಡಿದ್ದೆ ಜೀವನದಲ್ಲಿ, ಟೆನ್ಷನ್ ಹೆಡೇಕ್ ಆಗಿಬಿಡ್ತು. ಸೊ ಇವತ್ತು ಬಂದಂತಹ ಒಂದು ಉದ್ದೇಶ, ಇನ್ನೇನಪ್ಪ ಮಾರ್ಚ್ ಮುಗೀತು, ಏಪ್ರಿಲ್ ಬರ್ತಿದ್ದಂಗೆ ಸರ್ಕಾರದ ಖಜಾನೆಗೂ ನಮ್ಮ ಪಾಕೆಟ್ಗೂ ಎರಡಕ್ಕೂ ಕತ್ತರಿ ಬಿದ್ದೋಗ್ಬಿಡುತ್ತೆ. ಯಾಕಂದರೆ ಫೈನಾನ್ಷಿಯಲ್ ಇಯರ್, ಏಪ್ರಿಲ್ ಇಸ್ ಅ ಫೈನಾನ್ಷಿಯಲ್ ಇಯರ್ ಆ್ಯಂಡ್ ಸಮ್ಟೈಮ್ಸ್ ಆ ಪಾಕೆಟ್ಸ್ ವಿಲ್ ಬಿ ಎಂಟಿ ಆ್ಯಂಡ್ ಸಮ್ಟೈಮ್ಸ್ ಆ ಪಾಕೆಟ್ ವಿಲ್ ಬಿ ಫುಲ್. ಓಕೆ, ನಾನೀಗ ಏಪ್ರಿಲ್ ತಿಂಗಳ ಬಗ್ಗೆ ಮಾತಾಡಲಿಕ್ಕೆ ಬರ್ತಿಲ್ಲ. ಇವತ್ತು ಏಪ್ರಿಲ್ 30 ಮುಗೀತು, ಇನ್ನೇನು ನಾಳೆ ಮೇ ಆಗ್ತಿದೆ ಅಂದಂಗೆ ಒಂದು ಬಿಸಿ ಚರ್ಚೆ ಮಾತಾಡಬೇಕು ಅಂತ ಅನ್ನಿಸ್ತು. ಟೆಂಪ್ರೇಚರ್ ಬಗ್ಗೆ ನಾನು ಮಾತಾಡೋದಿಲ್ಲ, ಆಲ್ರೆಡಿ ಎಲ್ಲರೂ ಹಾಟ್ ಇದ್ದಾರೆ. ಸೊ ಟೆಂಪ್ರೇಚರ್ ಹಾಟ್ ಆಗಿಬಿಟ್ಟಿದೆ. ಚರ್ಚೆ ಬಂದಿರತಕ್ಕಂಥದ್ದು ಮೇ 4th 2026, 4/5/2026, ಮೇ 4, 2026. ಬರೀ ನನ್ನ ಬರ್ಡೇ ಅಷ್ಟೇ ಅಲ್ಲ ಅವತ್ತು. ಆದರೆ ಮೇ 4ನ ಪ್ರಾಮುಖ್ಯತೆ ಏನು? ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಮೇ 4th 2026? ರಾಜಕೀಯದ ಚರ್ಚೆ, ರಾಜಕೀಯ ಡಿಸಿಷನ್. This is the day which is going to decide the political landscape of India for the 5 states. ಈ ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ಬರ್ತಿದ್ದಂಗೆ ದಿಲ್ಲಿಯ ಕಾರಿಡಾರ್ಗಳಲ್ಲಿ ನಡಕನೂ ಶುರು ಆಗ್ಬೋದು, ತಡಕನೂ ಶುರು ಆಗ್ಬೋದು. ಆದರೆ ಎಲ್ಲ 5 ರಾಜ್ಯಗಳಿಗಿಂತ ನಮಗೆ ಪ್ರಾಮುಖ್ಯತೆ ಹೊಂದಿರತಕ್ಕಂಥದ್ದು ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು. ನೋಡಿ, ಈ ಎರಡೂ ರಾಜ್ಯಗಳಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಏನಂದರೆ, these people are very self-respected people. West Bengal and Tamil Nadu people, as far as I have seen, they are very self-recognized and self-identity. They, at any cost, don't even think or don't even compromise with any other people when it comes to losing their identity. ಅವರಲ್ಲಿ ಸ್ವಾಭಿಮಾನ ಅಂತಕ್ಕಂಥದ್ದು ತುಂಬಿ ತುಳುಕಾಡ್ತದೆ, ತಮಿಳ್ನಾಡಲ್ಲಾಗಲಿ ಅಥವಾ ವೆಸ್ಟ್ ಬೆಂಗಾಲ್ ಆಗಲಿ. ಇಂತಹ ಎರಡೂ ರಾಜ್ಯಗಳಿಗೆ ನಿಮ್ಮ ಅಥವಾ ನಮ್ಮೆಲ್ಲರ ಕೇಂದ್ರ ಸರ್ಕಾರ, BJP ಸರ್ಕಾರ ಯಾವ ರೀತಿ ಚದುರಂಗದ ಆಟ ಆಡಿ ಗೆಲ್ತಾರೋ ಸೋಲ್ತಾರೋ ಅನ್ನೋದನ್ನು ನಾವು ಮೇ 4ಕ್ಕೆ ನೋಡಬೇಕಾಗುತ್ತೆ. ಸೊ ದ ಫೈಟ್ ಇಸ್ ಬಿಟ್ವೀನ್ ವೆಸ್ಟ್ ಬೆಂಗಾಲ್ ಮಮತಾ ದೀದಿ ವರ್ಸಸ್ ಮೊಟಬಾಯ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಜಿ. ಇದು ವೆಸ್ಟ್ ಬೆಂಗಾಲ್ ಚುನಾವಣೆ. ಆದರೆ ನೆಕ್ಸ್ಟ್ ಬಂದಿರತಕ್ಕಂಥದ್ದು ತಮಿಳುನಾಡಿನ ಚುನಾವಣೆ. DMK MK ಸ್ಟಾಲಿನ್, ಮುತ್ತುವೇಲ್ ಕರುಣಾನಿಧಿ ಸ್ಟಾಲಿನ್ ವರ್ಸಸ್ ಅದರ್ಸ್. ನೋಡಿ, ಮನುಷ್ಯ DMK ಮುತ್ತುವೇಲ್ ಕರುಣಾನಿಧಿ ಸ್ಟಾಲಿನ್ ಅವರ ತಂದೆ ಕರುಣಾನಿಧಿ ವಾಸ್ ಅ ವೆರಿ ವೈಟಲ್ ಪರ್ಸನ್. ಹಿ ವಾಸ್ ಲೈಕ್ ಎ ಕಿಂಗ್ ಮೇಕರ್ ಇನ್ ಇಂಡಿಯನ್ ಪಾಲಿಟಿಕ್ಸ್. ಒಂದು ಗಾದೆ ಬರ್ತದೆ ಭಾರತದ ರಾಜಕೀಯ ಇತಿಹಾಸದಲ್ಲಿ, ಅಥವಾ ಭಾರತ ರಾಜಕೀಯವನ್ನು ಉಳ್ಳವರು ಏನು ಹೇಳ್ತಾರೆ ಅಂದರೆ, if Karunanidhi sneezes in Tamil Nadu, then Manmohan Singh used to get cold in Chennai. ಅಂದರೆ ಇಲ್ಲಿ ಚೆನ್ನೈಯಲ್ಲಿ ಕರುಣಾನಿಧಿ ಏನಾದರೂ ಅಕ್ಷಿ ಅಂದರೆ ಅಲ್ಲಿ ಮನಮೋಹನ್ ಸಿಂಗ್ಗೆ ಡೆಲ್ಲಿನಲ್ಲಿ ಜ್ವರ ಬರ್ತಿತ್ತಂತೆ. ನೋಡಿ, ಅಂದರೆ ಅಷ್ಟೊಂದು ಕಂಟ್ರೋಲ್. ದಟ್ ವಾಸ್ ದಿ ಪ್ರಾಗ್ಮೆಟಿಸಮ್ ವಿಚ್ ಮಿಸ್ಟರ್ ಕರುಣಾನಿಧಿ ಆರ್ ಪರ್ಸೆ ಇವನ್ ಜಯಲಲಿತಾ ಹ್ಯಾಡ್ ಹೋಲ್ಡ್. ಸೊ ಕರುಣಾನಿಧಿಯ ಮಗನಾದಂತಹ DMKಯ ಸ್ಟಾಲಿನ್, MK ಸ್ಟಾಲಿನ್, ಮುತ್ತುವೇಲ್ ಕರುಣಾನಿಧಿ ಸ್ಟಾಲಿನ್ ಚಮತ್ಕಾರವನ್ನು ತೋರಿಸ್ತಾರಾ ಅಥವಾ ತಳ, ನಮ್ಮ ವಿಜಯ್ ತಳ ಮತ್ತು AIDMK ಮಿಕ್ಸ್ ಮಾಡಿ ಚಮಕ್ ಕೊಡ್ತಾರ? ಮತದಾರರೇ ಬಲ್ಲವರು. DMK ಸ್ಟಾಲಿನ್ ಬಗ್ಗೆ ಹೇಳಬೇಕಾದ್ರೆ ನೋಡಿ, ಹೆಸರು ಯಾವ ಥರ ಬಂತು ಸ್ಟಾಲಿನ್ ಅಂತ. ಅವರ ಪೂಜ್ಯ ತಂದೆ ಕರುಣಾನಿಧಿ ಅವರು ರಷ್ಯನ್ ಸೋವಿಯತ್ ಯೂನಿಯನ್ನ ಸ್ಟಾಲಿನ್, ಜೋಸೆಫ್ ಸ್ಟಾಲಿನ್ ಅವರಿಂದ ಇನ್ಸ್ಪಿರೇಷನ್ ಆಗಿ ಮಗನಿಗೆ ಸ್ಟಾಲಿನ್ ಅಂತ ಹೆಸರಿಟ್ಟರು. ಸೊ ಇಷ್ಟು ನಮ್ಮ ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲಿನ ಚುನಾವಣೆ ಕತೆ ಅಥವಾ ರಾಜಕೀಯ. ಆದರೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಬಿಸಿ ಮುಟ್ಟುತ್ತಾ ಅಥವಾ ಇಲ್ಲೇನಾದರೂ ಬದಲಾವಣೆ ಆಗುತ್ತಾ? ಮೇ 4ರ ನಂತರದಲ್ಲಿ ಮುಖ್ಯಮಂತ್ರಿಯ ಹಾದಿ, ಮುಖ್ಯಮಂತ್ರಿಯ ಕುರ್ಚಿಯ ಮೇಲೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೇ ಮುಂದುವರಿತಾರಾ ಅಥವಾ ಹಿಂದೊಮ್ಮೆ ಪವರ್ ಮಿನಿಸ್ಟರ್ ಆಗಿ ಕನಕಪುರದ ಬಂಡೆ DK ಶಿವಕುಮಾರ್ ಅವರು ಸಾರಥ್ಯನ ವಹಿಸ್ತಾರೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಮೇ 25 ಪ್ರಾಯಶಃ DK ಶಿವಕುಮಾರ್ ಅವರ ಊಟದ ಬದಲೇ ನಮಗೆಲ್ಲ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸ್ತಿದ್ದೇನೆ. ಸಿಗುತ್ತೆ ಅಂತ ಕರ್ನಾಟಕದ ಜನತೆಯು ಸಹ ಭಾವಿಸ್ತಿದ್ದಾರೆ. ನೋಡಿ, ಮುಖ್ಯಮಂತ್ರಿ ಆದಿ ಅಂತಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ಈ ರೀಲ್ಸ್ ಎಲ್ಲ ಮಾಡ್ಕೊಬಿಟ್ಟು ಮಿಲಿಯನ್ ಲೈಕ್ಸ್ ಬರ್ಬೋದು. ಆದರೆ ಮುಖ್ಯಮಂತ್ರಿ ಆದಿ, ಇಟ್ ಈಸ್ ನಾಟ್ ಈಸಿ ಟು ಬಿಕಮ್ ಅ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್. ಅದರಲ್ಲೂ ಸಹ ನಾನು ಸಹ ಒಬ್ಬ ಒಕ್ಕಲಿಗನೇ. ಆದರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಏನಕ್ಕೆ ನನಗೊಂದು ತುಂಬ ಗೌರವ ಅಥವಾ ಅಭಿಮಾನ, ಅಥವಾ ವೈ ಆಮ್ ಎ ಫ್ಯಾನ್ ಬಾಯ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ, ಯಾಕೆ ಅಂದರೆ ನೋಡಿ, ಅವರು ಈ ಕಡೆ ಲಿಂಗಾಯತರು ಅಲ್ಲ, ಈ ಕಡೆ ಒಕ್ಕಲಿಗರು ಅಲ್ಲ, ಒಂದು ಅಲ್ಪಸಂಖ್ಯಾತರದಿಂದ ಬಂದ್ಬಿಟ್ಟು 5 ವರ್ಷಗಳ ಕಾಲ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿ ತದನಂತರದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗೋದಿದೆಯಲ್ಲ, ಇಟ್ಸ್ ನಾಟ್ ಅನ್ ಈಸಿ ಪಾತ್. ಇದು ಎಲ್ರಿಗೂ ಸಹ ಬರೋದಲ್ಲ. ನೋಡಿ, ಏನು ಸಿದ್ದರಾಮಯ್ಯ ಸಾಹೇಬರು ಅಂದ ತಕ್ಷಣಕ್ಕೆ
ಈಸ್ ಅ ಮಾಸ್ ಲೀಡರ್. ಈಗ ಕೆಲವೊಂದು ಜನ ರಾಜಕಾರಣಿಗಳಿರ್ತಾರೆ, ಕೇವಲ ಬೆಂಗಳೂರಿಗಷ್ಟೇ ಸೀಮಿತ ಆಗಿಬಿಟ್ಟಿರ್ತಾರೆ, ಇನ್ನು ಸ್ವಲ್ಪ ಜನ ಹುಬ್ಬಳ್ಳಿಗಷ್ಟೇ ಸೀಮಿತ ಆಗಿಬಿಟ್ಟಿರ್ತಾರೆ, ಇನ್ನು ಸ್ವಲ್ಪ ಜನ ತಮ್ಮ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಬರೋದೇ ಇಲ್ಲ. ಆದರೆ ಸಿದ್ದರಾಮಯ್ಯ ಸಾಹೇಬರು ಹಾಗಲ್ಲ. ಪ್ರಾಯಶಃ ಇಡೀ ರಾಜ್ಯದಲ್ಲಿ ಬಳ್ಳಾರಿಯಿಂದ ಹಿಡ್ಕೊಂಡು ಕೊನೆ ನಮ್ಮ ಬಾರ್ಡರ್ ಲೈನಿಗೆ ಬಂದರೂ ಸಹ ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಅಪರಿಚಿತ. ಈಸ್ ಅ ಮಾಸ್ ಲೀಡರ್. ಸೊ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರ, ಇಲ್ಲ ಅಂದರೆ ಖಡಕ್ ಮಂತ್ರಿ ಪಾರ್ಟಿನಲ್ಲಿ ಹವಾ ಮೇಂಟೈನ್ ಮಾಡಿ ಕನಕಪುರದ ಬಂಡೆ ಮುಂದೊಂದು ದಿನ ಒಕ್ಕಲಿಗರ ನಾಯಕತ್ವವನ್ನು ವಹಿಸ್ತಕ್ಕಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಆದರೆ ಎಲ್ಲದಕ್ಕಿಂತ ಮಿಗಿಲಾಗಿ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ನಿಜಕ್ಕೂ ನಾನು ಹೀಗೆ ರಾಜಕೀಯವನ್ನು ಓದಬೇಕಾದ್ರೆ, ಕರ್ನಾಟಕದ ರಾಜಕೀಯ, ಭಾರತದ ರಾಜಕೀಯವನ್ನು ಓದಬೇಕಾದ್ರೆ, ಕರ್ನಾಟಕದಲ್ಲಿ ನೀವು ಮುಖ್ಯಮಂತ್ರಿ ಆಗಬೇಕು ಅಂದರೆ ಐದರ್ ಯು ಶುಡ್ ಬಿ ಎ ಬಾರ್ನ್ ಲಿಂಗಾಯತ್ ಅವರ ಒಕ್ಕಲಿಗ. ಆದರೆ ಸಾಹೇಬರು ಎರಡೂ ಡಾಮಿನೆಂಟ್ ಕ್ಯಾಸ್ಟಲ್ಲಿ ಹುಟ್ಟಿದೆ, ಒಂದು ಅಲ್ಪಸಂಖ್ಯಾತರಲ್ಲಿ ಹುಟ್ಟಿ 5 ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಅಂದರೆ ನಿಜಕ್ಕೂ ಟಗರೆ. ಅವರು ಟಗರೆ ಸಾಟಿ. ಅದೇನೇ ಇರಲಿ, ಮುಖ್ಯಮಂತ್ರಿ ಸಾಹೇಬರೇ ನೋಡೋಣ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ. ಕನಕಪುರದ ಬಂಡೆ ವರ್ಸಸ್ ಟಗರು. ಇವೆಲ್ಲದರ ಮಧ್ಯೆ ಈ ಕಾಂಗ್ರೆಸ್ ಸರ್ಕಾರಗಳ ಬಗ್ಗೆ ನಾನು ಕೆಲ ಪುಸ್ತಕಗಳನ್ನು ಓದಿ ಒಂದು ಸಣ್ಣ ವಿಶ್ಲೇಷಣೆಗೆ ಬಂದಿದ್ದೇನೆಂದರೆ, ಇನ್ ಕಾಂಗ್ರೆಸ್ ಯು ನೀಡ್ ನಾಟ್ ನೋ 100 MLAs or you need not need the support of 100 MLAs to become chief minister. You only need the blessings of the top tier Madam Sonia Gandhi. ಕಾಂಗ್ರೆಸ್ ಅಧಿನಾಯಕಿ ಇಂದಿರಮ್ಮನ ಸೊಸೆ ಸೋನಿಯಾ ಗಾಂಧಿ ಅವರ ಆಶೀರ್ವಾದ, ಕೃಪಕಟಾಕ್ಷ ಇದ್ದರೆ ನಾಳೆ ದಿನ ನಾನು ಮುಖ್ಯಮಂತ್ರಿ ಆಗ್ಬೋದು, ನೀವು ಮುಖ್ಯಮಂತ್ರಿ ಆಗ್ಬೋದು. ಸೊ ನೋಡೋಣ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮ ಭೇಟಿ ಮೇ 4, 2024, 4/5/2026. ಅಲ್ಲಿವರೆಗೂ ಈ ಒಂದು ವಿಷಯನ ಹೇಳೋದು ಮರ್ತುಬಿಟ್ಟೆ. ಈ ಎಲ್ಲದರಲ್ಲೂ ಒಂದು ಬೈ ಎಲೆಕ್ಷನ್ ಬಂದಿತ್ತು ನೋಡಿ, ಬೆಣ್ಣೆ ದೋಸೆ ಅಂತ ಒಂದು ಬೈ ಎಲೆಕ್ಷನ್, ದಾವಣಗೆರೆ ಬೈ ಎಲೆಕ್ಷನ್. ಪಾಪ ನನಗೆ ಗೊತ್ತಿರೋ ನನ್ನ ದಾವಣಗೆರೆ ಫ್ರೆಂಡ್ಸ್ ಎಲ್ಲ ಸಂಪಲ್ಲಪ್ಪ ಅಂದ್ಕೊಂಡೆ ಆರಾಮಾಗಿರ್ತಿದ್ರು. ಈ ದಾವಣಗೆರೆ ಅಂದ ತಕ್ಷಣ ನಾನು MBBS ದಿನಗಳಲ್ಲಿ ನನ್ನ ದಾವಣಗೆರೆ ಸ್ನೇಹಿತರು ಅವರೆಲ್ಲ ಹೇಳ್ತಿದ್ರು, ನಮ್ಮ ಅಜ್ಜದ್ದು ತುಂಬ ಹವಾ ಇದೆ. ಯಾರ ಅಜ್ಜ ಅಂದರೆ ಶಾಮನೂರು ಶಿವಶಂಕರಪ್ಪ. ನಿಜಕ್ಕೂ ಒಬ್ಬರು ಮುಖ್ಯಮಂತ್ರಿ ಆಗದೆ ಮುಖ್ಯಮಂತ್ರಿಯನ್ನು ಮಿನಿಸುವ ತಾಕತ್ತು, ಮುಖ್ಯಮಂತ್ರಿಯ ಅಧಿಕಾರವನ್ನು ಸಹ ತಮ್ಮ ಮನೆ ಅಂಗಳದಲ್ಲಿ ಇಟ್ಕೊಂಡು ಕೈ ಬೆರಳಿನಲ್ಲಿ ಅಲ್ಲಾಡ್ತಕ್ಕಂಥದ್ದು ಇದ್ದಿದ್ದು ಒಂದು ಸನ್ಮಾನ್ಯ ಶ್ರೀ HD ದೇವೇಗೌಡ ಸಾಹೇಬರು. ಇನ್ನೊಂದು ನಾನು ನೋಡ್ದಂಗೆ ಕೇಳ್ದಂಗೆ ಶಾಮನೂರು ಶಿವಶಂಕರಪ್ಪನವರು. ಇಂತಹ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ MLA ಬೈ ಎಲೆಕ್ಷನ್ನಲ್ಲಿ ನಿಂತು ತಮ್ಮ ಸಾಮರ್ಥ್ಯವನ್ನು ಸಮರ್ಥವಾಗಿ ನಿಭಾಯಿಸ್ತಾರೋ, ಇಲ್ಲ ಅಂದರೆ ಕಿಂಗ್ ಮೇಕರ್ಸ್ ಏನು ಡಿಸೈಡ್ ಮಾಡ್ತಾರೋ ನೋಡೋಣ. ಅಲ್ಲಿವರೆಗೂ